ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಪೇಟೆ ವಾರ್ಡ್ ಅಕ್ಕಿಪೇಟೆ ಮುಖ್ಯ ರಸ್ತೆಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸುಮ್ಮನೆ ಆರೋಪ ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಜನದಟ್ಟಣೆ ಇರುವ ಕಡೆಗಳಲ್ಲಿ ಕಾಮಗಾರಿ ಮಾಡುವುದು ಕಷ್ಟ. ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕು. ಜನಪ್ರಿಯ ಶಾಸಕರಾದ ದಿನೇಶ್ ಗುಂಡೂರಾವ್ ಅವರು ಅಭಿವೃದ್ಧಿ ಕೆಲಸಗಳಿಗೆ ಮುಂಚೂಣಿಯಲ್ಲಿದ್ದು ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ. ಕಾಮಗಾರಿ ವಿಳಂಬ ಎಂಬುದು ಎಷ್ಟರ ಮಟ್ಟಿಗೆ ಸರಿ? ಚಿಕ್ಕದಾದ ರಸ್ತೆಗಳಲ್ಲಿ ಬೃಹತ್ ಗಾತ್ರದ ವಾಹನಗಳು ಬರುವುದು ಕಷ್ಟ. ಸಾರ್ವಜನಿಕರ ಅನುಕೂಲಕ್ಕಾಗಿ ರಸ್ತೆ, ಫುಟ್ಪಾತ್, ಒಳಚರಂಡಿ, ರಾಜಕಾಲುವೆ ಹೂಳೆತ್ತುವುದು ಕಾಮಗಾರಿ ಪ್ರಗತಿಯಲ್ಲಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕಾಮಗಾರಿಯನ್ನು ಬೇಗ ಮುಗಿಸುವ ವ್ಯವಸ್ಥೆ ಮಾಡಿದ್ದಾರೆ. ಗುತ್ತಿಗೆದಾರರು ಮತ್ತೆ ಕಾಮಗಾರಿ ವಿಳಂಬ ಧೋರಣೆ ಎಂಬ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ? ಸಾರ್ವಜನಿಕರು ಸಹ ಉತ್ತಮ ಗುಣಮಟ್ಟದ ಕಾಮಗಾರಿ ಆಗಲು ಸಹಕರಿಸುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಮುಖಂಡರು ಗೂಂಡಾಗಳು ಮಾಡ್ತಾ ಇದ್ದಾರೆ. ಹಂಗಾದ್ರೆ ಗೂಂಡಾ ವರ್ತನೆ ಮಾಡ್ತಾ ಇದ್ದೀರಾ ನೀವು? ಸರ್, ನಾವು ಯಾವುದೇ ಥರ ತೊಂದರೆ ಕೊಡ್ತಾ ಇಲ್ಲ, ಯಾರು ಇದು ಮಾಡ್ತಾ ಇಲ್ಲ. ಜನ ಕೇಳ್ಕೊಳ್ಳಿ, ನೀವು ಜನಗಳು ಇಲ್ಲಿರೋರನ್ನ ಕೇಳಿ. ನಾವು ಯಾರಾದರೂ ತೊಂದರೆ ಕೊಡ್ತಾ ಇದ್ದೀವ? ಏನು ಅವ್ರು ಏನು ಹೇಳ್ತಾರೆ ಕೆಲಸ ಅದನ್ನು ಮಾಡಿಕೊಡ್ತೀವಿ. ಅದು ಬಿಟ್ಟರೆ ಯಾವುದೂ ಗೂಂಡಾ ವರ್ತನೆ ಮಾಡ್ತಾ ಇಲ್ಲ, ಏನೂ ಇದು ಮಾಡ್ತಾ ಇಲ್ಲ. ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಮ್ಮ ಸಾಹೇಬರು 3 ಸಾರಿ ಇನ್ಸ್ಪೆಕ್ಷನ್ ಹಾಕಿದ್ದಾರೆ ಈ ರೋಡು. ಏನಕ್ಕೆ ಹಾಕಿದ್ದಾರೆ? ಜನರುಗಳನ್ನ ಕೇಳಿದ್ದಾರೆ ಏನು ಮಾಡಬಹುದು, ನೀರು ಹೋಗೋಕ್ಕೆ ಏನು ಫೆಸಿಲಿಟಿ. ಯಾಕಂದರೆ ತುಂಬ ಕಂಜೆಸ್ಟೆಡ್ ಏರಿಯಾಗಳು. ಅವರು ಸುಮ್ಮನೆ ಏನೋ ಹೇಳೋದಕ್ಕೆ ಮಾತಾಡುವಾಗ ದಿನೇಶ್ ಗುಂಡೂರಾವ್ ಸಾಹೇಬ್ರ ಬಗ್ಗೆ ಮಾತಾಡೋಕೆ ಎಚ್ಚರ ಇರ್ಬೇಕು ಸರ್ ಮಾತು. ಯಾಕಂದರೆ 5 ಸಾರಿ ಅವರು MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಅವ್ರು ಯಾವತ್ತೂ ಯಾರಿಗೂ ಅಗೇನ್ಸ್ಟ್ ಇಲ್ಲ, ಯಾರ ಬಗ್ಗೆ ವಿರುದ್ಧವಾಗಿ ಮಾತಾಡಿಲ್ಲ. ನೀವು ಅದೇನೋ ಪದ ಬಳಸಿದ್ದೀರಲ್ಲ, ನಾಲಾಯಕ್ ಅನ್ನೋದು, ನೀವೇ ನಾಲಾಯಕು, ಅವರಲ್ಲ. ದಯವಿಟ್ಟು ನೀವು ಒಳ್ಳೆ ಪದಗಳನ್ನ ಯೂಸ್ ಮಾಡಿಕೊಂಡು ದಯವಿಟ್ಟು ಮಾತಾಡಿ. ಸರ್, ಇವಾಗ ಕಾಂಟ್ರಾಕ್ಟರ್ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ. ಇವಾಗ ಚಿಕ್ಕಗಲ್ಲಿಯಲ್ಲಿ ಲಾರಿಗಳು ಬರೋದು ಸಮಸ್ಯೆ. ಅವರು ಮಾಡ್ತಾ ಇದ್ದಾರೆ ಅವ್ರ ಕಾಮಗಾರಿಗಳು, ಅವ್ರ ಗೂಂಡಾ ವರ್ತನೆ ಕಾಂಟ್ರಾಕ್ಟರ್ ಮೇಲೆ ವಹಿಸೋ ಅಂಥದ್ದು ಎಷ್ಟು ಸೂಕ್ತ ಸರ್? ಕಾಂಟ್ರಾಕ್ಟ್ರುಗಳು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಕೆಲಸ, ಎಲ್ಲ ಪ್ರತಿಯೊಂದು. ಅದೇ ಹೇಳ್ತಾ ಇಲ್ವಾ ಸರ್, ಈಗ ಕಿರಿದಾದ ರಸ್ತೆಗಳು, ಈ ಅಂಗಡಿಗಳು, ಅವರು ಎಲ್ಲ ನೋಡಿಕೊಂಡು ಮಾಡಬೇಕಲ್ಲ ಸರ್ ಕಾಂಟ್ರಾಕ್ಟ್ರುಗಳು. ಅಲ್ಲಿ ಯಾರೇ ಸರ್ ಜನಗಳು ಯಾರು ನಿಮಗೆ ನಾನು ಹೇಳ್ತಾ ಇರೋ ಜನಗಳನ್ನ ಕೇಳಿ ಸರ್. ಇಲ್ಲಿ ಯಾರು ಕಂಪ್ಲೇಂಟ್ ಹೇಳಿದ್ರೆ ಜನಗಳು ಆವಾಗ ಮಾತಾಡೋಣ. ಅಲ್ಲ ಶಿವಕುಮಾರ್ ಅವರೇ, ನೀವು ಬರೀ ಆಕಾಶ ನೋಡೋದು ಬಿಟ್ಟು ಯಾವತ್ತಾರು ನೆಲ ನೋಡಿದ್ದೀರಾ? ನೀವು ಯಾವುದಾದ್ರೂ ಕಾಮಗಾರಿ ಮಾಡಿದ್ದೀರಾ? ನೀವು ಯಾವುದಾದ್ರೂ ರಸ್ತೆ ಮಾಡಿದ್ದೀರಾ? ಇವತ್ತು ಎಲ್ಲ ರಸ್ತೆಗಳಿದೆ. ನಮ್ಮ ಸಾಹೇಬರು ಈಗ ನೀವು ಕೌನ್ಸಿಲರ್ ಎಲ್ಲ ಇದ್ದಾದಮೇಲೆ ಎಲ್ಲ ಆರ್ಟಿಸ್ಟ್ ಸ್ಟ್ರೀಟ್ ಇವತ್ತು 3ನೇ ತಾರೀಕು ಓಪನ್ ಇದೆ. ಹೇಗೆ ಮಾಡಿದ್ದಾರೆ ಅಂತ ಎಲ್ಲ ಜನ ನೋಡಲಿ. ಜನಗಳು ಯಾರು ಹೇಳ್ತಾ ಇಲ್ಲ, ಹೋಗೋದು, ನಿಂತ್ಕೊಳ್ಳೋದು, 4-5 ಜನ ಅವ್ರ ಚೇಲಗಳನ್ನೇ ಹಾಕೋ ಬರೋದು, ಮಾತಾಡೋದು. ಪ್ರತಿ ಸರಿ ಹಿಂಗೆ ನಾವು ಎಲ್ಲಿ ಸಾಹೇಬರು ಕಾಮಗಾರಿ ಮಾಡಲಿ ಅಲ್ಲಿ ಸುಮ್ಮನೆ ಹೇಳ್ಬೇಕು ಅವರು ಏನಂತ, ಇದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ. ಮಾಡೋಕ್ಕೆ ಅವಕಾಶನೇ ಕೊಡಲ್ಲ, ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ಅವಕಾಶ ಕೊಟ್ಟರೆ ಎಲ್ಲಾದರೂ ಇದು ಮಾಡ್ಬೋದು. ಸುಮ್ಮನೆ ಬರೋದು, ನಿಂತ್ಕೊಳ್ಳೋದು, ಅಂಗಡಿಗಳ ಮುಂದೆ ಬನ್ನಿ ಅಂತ ಕರೆಯೋದಿಲ್ಲ. ಕಾಮಗಾರಿ ನೀವು ನೋಡಿ ಪ್ರತಿಯೊಂದು. ಈಗ OTC ರೋಡು ಇದು ಹಳೆಯ ಪೈಪ್ಗಳೆಲ್ಲ ಹಳೆಯ ಕಾಲದ್ದು, ಹಳೆಯ ರಸ್ತೆಗಳು, ಸ್ವಲ್ಪ ವಿಳಂಬ ಆಗುತ್ತೆ. ಅದನ್ನು ಇವರು ಅನುಸರಿಸ್ಕೊಂಡು ಎಲ್ಲ ಜನಗಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ನೀವು ನೋಡಿ ಇವತ್ತು ಲೈಟ್ಗಳಾಗಲಿ ಎಲ್ಲ ಪ್ರತಿಯೊಂದು. ಈಗ ಅಲ್ಲಿ ಮಾಡಿದ್ವಿ, ಒಂದೇ ವಾರದಲ್ಲಿ ಮಾಡಿದ್ವಿ. ಸುಬ್ರಹ್ಮಣ್ಯ ಲೈನ್ ಗುದ್ಲಿ ಪೂಜೆ ಆಗಿ 2 ದಿನಕ್ಕೆ ಸುಬ್ರಹ್ಮಣ್ಯ ಗಲ್ಲಿಲಿ ಫುಲ್ ಕ್ಲಿಯರ್ ಮಾಡಿದ್ದೀವಿ. ಇವ್ರಿಗೇನಂದರೆ ರಾಜಕೀಯ ಮಾಡಬೇಕು, ಏನು ಇಲ್ವಲ್ಲ ಸಾಹೇಬ್ರ ಮೇಲೆ ಏನು ಹೇಳೋಕ್ಕಾಗಲ್ಲ. ನಿನ್ನೆ ವಿಡಿಯೋ ಒಂದು ವೈರಲ್ ಆಗಿದೆ. ಏನು ವಿಡಿಯೋ ವೈರಲ್ ಆಗಿದೆ? ನಿಮ್ಗೆ 3 ದಿವಸ ಆಗಿದೆ, ನಮ್ಗೆ ನೆನೆ ವೈರಲ್ ಆಗಿದೆ. ಏನು, ಇಲ್ಲಿ ಕಾಮಗಾರಿ ನಡೀತಾ ಇಲ್ಲ, ಇಲ್ಲಿ ಸ್ಥಳೀಯರು ಸಮಸ್ಯೆ ಇದೆ, ಸ್ಥಳೀಯರು ಕರೆಸಿದ್ದಾರೆ ಅಂತ ಮಾಹಿತಿ ಇದೆ. ಮುಂಚೆ ಕನ್ಫ್ಯೂಷನ್ ಆಗಿದ್ದಕ್ಕೆ ಎಲ್ಲ ಆಗಿದ್ದಾಯ್ತು. ಓಕೆ, ಇವಾಗ ಕ್ಲೀನ್ ಆಗಿ ಮಾಡ್ತಾವ್ರೆ. ಕಾಮಗಾರಿ ಸ್ಪೀಡಲ್ಲಿ ನಡೀತಾ ಇದೆಯಾ? ಇವ್ರ ಪ್ರಕಾರ ಮಾಡ್ತಾವ್ರೆ ಸರ್. ಅವ್ರ ಪ್ರಕಾರ, ನಿಮ್ ಪ್ರಕಾರ? ನಮ್ಮ ಪ್ರಕಾರ ಟೈಮ್ ಅಂತೂ ಆಗತ್ತಲ್ಲ, ಇವ್ರೇನ್ ಮಷೀನ್ ಏನಿಲ್ಲ, ಇವ್ರ ಕೈಯಿಂದ ಅಂತಾನೆ ಮಾಡಬೇಕು. ಇವ್ರ ಪ್ರಕಾರ ಕರೆಕ್ಟಾಗಿ ಮಾಡ್ತಾವ್ರೆ ಸಬ್ಜೆಕ್ಟ್. ಏನ್ ಸಮಸ್ಯೆ ಆಗಿರೋದು ಸರ್? ಸಮಸ್ಯೆ ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಕೆಲಸ ಆಗ್ತಾ ಇದೆ. ಅವರು ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಅವ್ರ ಹತ್ರ. ಅದು ಕೆಲಸ ಮಾಡೋಕ್ಕೆ ಟೈಮ್ ಸಮಸ್ಯೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೇ ಒಳ್ಳೆ ರೀತಿಯಿಂದನೇ ಹೇಳ್ಬಹುದು. ಆದರೆ ಅವ್ರಿಗೆ ನಾವು ನೀವೇ ಅಹವಾಲು ಕೊಟ್ಟು ಕರ್ಸಿದ್ದೀರಾ ಅಂತ ಆರೋಪ ಇದೆ. ಯಾರು ಆರೋಪ ಮಾಡಿಲ್ಲ, ಅವ್ರವರು ರಾಜಕೀಯ ಆಯ್ತೋನೆ. ಅವ್ರು ಏನಾರು ಮಾಡ್ಕೊಳ್ಳಿ, ನಾವು ಏನು ಅದಕ್ಕೆ ಕರೆದಿಲ್ಲ, ಮಾಡಿಲ್ಲ ಆಯ್ತೋನ. ಅದು 15 ದಿವಸ ಸಮಸ್ಯೆ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ನಾವು ಕೋಆಪರೇಟ್ ಮಾಡಬೇಕು. ಓಕೆನಾ?
ಅದು ಮಾಡೋರು ಮಾಡ್ತಾ ಇದ್ದಾರೆ. ಇವಾಗ ಕಸ ತೆಗಿಯೋಕೆ ಹೇಳ್ತಾ ಇದ್ದಾರೆ, ತೆಗಿತಾರೆ ಅಷ್ಟೇ ಮಾತು. ಓಕೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ಕಿಪೇಟೆ ಮುಖ್ಯ ರಸ್ತೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಚಾಲನೆಯಲ್ಲಿದೆ. ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಡೀತಾ ಇದೆ. ಹೌದು. ಇವಾಗ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಡೆಯಬೇಕಾದ್ರೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಎಲೆಕ್ಟ್ರಿಷಿಯನ್ ಮಾಡಬೇಕು, ಮೋರಿ ಮಾಡಬೇಕು, ಎಲ್ಲ ಮಾಡಬೇಕು, ಚಾಂಬರ್ ತೋಡಬೇಕು, ಕ್ಲೀನ್ ಮಾಡಬೇಕು, ಎಲ್ಲ ಮಾಡಬೇಕು ಸರ್. ಅದರಿಂದ ಭಾರಿ ತೊಂದರೆ ಇದೆ ಜನಗಳಿಗೆ. ಆದಷ್ಟು ಕಾರ್ಪೊರೇಷನ್ ಅವರು ಬೇಗ ಮುಗಿಸಿದ್ರೆ ಒಳ್ಳೆಯದು. ಕಾಮಗಾರಿ ನಡೀತಾ ಇಲ್ಲ, ತುಂಬಾ ಗಲೀಜು, ರೋಡ್ ಆದ್ಮೇಲೆ ಎಲ್ಲ ಕರೆಕ್ಟ್ ಅಂತ ಹೇಳಿ ಮಾತಾಡಿದ್ದಾರೆ ಸಾಹೇಬ್ರು. ರೋಡ್ ಆದ್ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ. ಸಾಹೇಬ್ರಿಗೆ ಮಾತಾಡಿದ್ದಾರೆ ಒಬ್ರು, ಅದಕ್ಕೆ ಏನ್ ಹೇಳಕ್ ಬಯಸ್ತಾರೆ? ಅದೆಲ್ಲ ಏನಿಲ್ಲ, ಜನ ಸಾವಿರ ಹೇಳ್ತಾರೆ ಚೆನ್ನಾಗೇ ಇದೆ ರೋಡ್, ಏನು ಪ್ರಾಬ್ಲಮ್ ಇಲ್ಲ, ಸಾಹೇಬ್ರಿಗೆ ಕೆಲಸ ಮಾಡ್ಕೊಡ್ತಾ ಇದ್ದಾರೆ, ಕೊಡ್ತಾ ಇರ್ತಾರೆ. ಸಾಹೇಬ್ರಿಗೆ ಎಲ್ಲವ್ರಿಗೆ ಏನು ಗೊತ್ತಾಗಲ್ಲ, ಇಲ್ಲಿ ಚೆನ್ನಾಗೇ ನಡೀತೈತೆ ಕೆಲಸ, ಏನೂ ತೊಂದರೆ ಇಲ್ಲ. काम कर रहा है क्या? अच्छा ही काम कर रहे हैं. अच्छा काम कर रहा है. हाँ. इधर लोग yesterday सप्तगिरी गौड़ा आया था, बीजेपी मुखंड आया था, सभी बुलाया वो लोग को? नहीं, हमने नहीं बुलाया. तुम नहीं बुलाया? हाँ. वो कामगारी स्पीड में चल रहा है, कैसा चल रहा है? काम तो बराबर ही चल रहा है, पूरा क्लीन करेंगे. आज बोल रहा था, मैं पूछा था कल कि पूरा साफ कर डालता. मैं ठीक है. ಇವತ್ತು ಹಂಗಾರೆ ಕಾಮಗಾರಿ ಸ್ಪೀಡ್ ಅಲ್ಲಿ ಮಂದಗತಿ ಪರವಾಗಿಲ್ಲ ಸರ್. ನೋಡಿ ಇವಾಗ ಮಾಡ್ತಾವ್ರೆ, ಏನು ತೊಂದರೆ ಇಲ್ಲ. ಆಗತ್ತೆ ಸ್ವಲ್ಪ ಒಂದು ವಾರ ಲೇಟ್ ಆಗೇ ಆಗತ್ತೆ. ಅದನ್ನ ನಾವು ಇಷ್ಟೊಂದು ಸರ್ಕಸ್ ಮಾಡಬಾರ್ದು ಸರ್. ಇಷ್ಟೆಲ್ಲ ಆರೋಪಗಳು ನಡೀತಾ ಇದೆ ಇಲ್ಲ ಸರ್? ಇವತ್ತು ಬಿಜೆಪಿ ಮುಖಂಡರು ಬಂದು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಕಾಮಗಾರಿ ನಡೀತಾ ಇಲ್ಲ, ವಿಳಂಬ ನಡೀತಾ ಇದೆ, ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಬೇರೆ ಒಪಿನಿಯನ್ ಇರೋಣ. ನಮ್ಮ ಆ ಕಡೆ ಏನು ತೊಂದರೆ ಆಗಿಲ್ಲ, ಮೊನ್ನೆಲ್ಲ ಎತ್ತಿದ್ದಾರೆ, ಏನು ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಲೇಟ್ ಆಗಿದೆ, ಅದನ್ನ ನೀವು ಬೇರೆ ಮಾಡಕ್ಕೆ ಹೋಗ್ಬೇಡಿ. ಪ್ರತಿ ಒಂದು ಕಾಮಗಾರಿ ನಡೆಯೋ ಟೈಮಲ್ಲಿ ಇವ್ರು ಬಂದ್ಬಿಟ್ಟು ಅದು ಹಂಗೆ ಮಾಡಿಲ್ಲ, ಇದು ಹಿಂಗೆ ಮಾಡಿಲ್ಲ ಅಂದರೆ ಯಾವ ಅರ್ಥದಲ್ಲಿ ಹೇಳಬೇಕು? ಇವಾಗ ಒಂದು ಕಾಮಗಾರಿ ನೋಡ್ಬೇಕಾದ್ರೆ ಎಲ್ಲೋ ಸಣ್ಣ ಪುಟ್ಟ ಒಂದು ಏನು ಸಮಸ್ಯೆ ಇರಲ್ಲ, ಸಣ್ಣ ಪುಟ್ಟ ಆದಾಗ ಅದನ್ನು ಇದಾಗುತ್ತೆ. ಅದು ಸಾರ್ವಜನಿಕರು ಹೇಳಬೇಕು. ಇವ್ರು ಬಂದು ಇವರೇ ಎಲ್ಲ ಇದನ್ನು ಕ್ರಿಯೇಟ್ ಮಾಡಿ ಮಾತಾಡೋ ಥರ ಮಾಡಿದ್ರೆ ಏನು ಅರ್ಥ ಇದೆ? ಇದು ತಿಳ್ಕೊಬೇಕು. ಇದನ್ನು ಇವಾಗ ಒಳ್ಳೆ ರೋಡ್ ಆಗ್ತಾಯಿದೆ, ನಾವು ಇಲ್ಲಿ ಸ್ಥಳೀಕರೇ. ಆದರೆ ಏನಂದರೆ ಕೆಲಸ ಚೆನ್ನಾಗಿ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡ್ ತುಂಬ ವರ್ಷದಿಂದ ಇದನ್ನು ಮಾಡಬೇಕಂತ ತುಂಬ ಇವತ್ತು ನೋಡಿ ರಾಜಕಾರಣ ಹೂಳೆತ್ತುತ್ತೆ, ಇನ್ನೊಂದು ಮಳೆ ನೀರುಗಳು ಚೆನ್ನಾಗಿ ಹೋಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಇದಕ್ಕೆ ಸಾಹೇಬರಿಗೆ ನಾವು ಅಭಿನಂದನೆ ತಿಳಿಸ್ತೀವಿ. ಇವಾಗ ಪದೇ ಆರೋಪ ಮಾಡ್ತಾರಲ್ಲ ಸರ್, ಅದಕ್ಕೆ ಏನು ಹೇಳ್ತೀವಿ? ಮೇಡಮ್, ಆರೋಪ ಬಂದು ಇವ್ರದ್ದು ಇದೇ ಆರೋಪನೇ. ಇವರು ಕೆಲಸ ಮಾಡುವಾಗ ಪ್ರತಿಯೊಂದು ಈ ವಿಷಯದಲ್ಲಂತಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಆರೋಪನೇ ಇವ್ರು ಮಾಡೋದು. ಇವಾಗ ನೋಡಿ ಮೊನ್ನೆ ಬಂದು ಜನ ಬೀಳ್ಬೇಡ್ದು ಅಂತ ಕಲ್ಲಿಕ್ಕಿದ್ದು, ಅದನ್ನು ಇವರು ಹೂಳೆತ್ತಿದ್ರೆ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಜನಗಳ ಮುಂದೆನೇ ಕಾಣಿಸ್ತಾ ಇದೆಯಲ್ಲ ಹೂಳೆತ್ತುತ್ತಾ ಇರೋದು. ಒಂದು ಅವಾಗ ಒಂದು 2 ದಿವಸ ಇದು ಲೇಟ್ ಆಯಿತು. ಯಾಕಂದರೆ ಆವಾಗ ಗುತ್ತಿಗೆದಾರರು ಬೇರೆಯವ್ರು ಬಂದಾಗ ಅದೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಇವಾಗ ಪ್ರತಿಯೊಂದು ಮೇಡಮ್ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ರೋಡ್ ಆಗಬೇಕಂದ್ರೆ ಸಣ್ಣ ಪುಟ್ಟ ಬಂದೇ ಬರ್ತಿತ್ತು. ಹಂಗಂದ್ಬಿಟ್ಟು ಇವರು ಪ್ರತಿ ಸಲ ಆರೋಪ, ಇವ್ರು ಮಾಡತಾರ ಆರೋಪ, ಅವರೊಬ್ಬರು ಗೌರವಿತರಾಗಿ ಅವ್ರು ಈ ಥರ ಆರೋಪ ಮಾಡ್ತಾರಂದರೆ ಒಂದು ಇದು ನಗುಪಾಠ ಆಗುತ್ತೆ ಅವ್ರಿಗೆ ಅಷ್ಟೇ. ಇದನ್ನು ಇನ್ನೇನು ನಾವು ಹೇಳಕ್ಕೆ ಹೋಗೋದು ಅಷ್ಟೇ. ಸಾರ್ವಜನಿಕರು ಏನೇ ಒಂದು ದೂರ ತಂದಾಗಲೂ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡಿಕೊಡ್ತಾ ಇದ್ದಾರೆ. ಇವತ್ತಿಂದ ಅಂತಲ್ಲ, ಇವತ್ತಿಂದನೂ ಹಂಗೆ. ಇಲ್ಲಿ ಸಮಸ್ಯೆ ಏನು ಮೇಡಮ್ ಆಗಿರೋದು? ಸರ್ ಸಮಸ್ಯೆ ಅಂತ ಕೆಲಸ ನಡೀತಾ ಇತ್ತು, ಇಲ್ಲಿ ಕ್ಲೀನ್ ಮಾಡ್ಸೋದು ಕೇಳಿದು, ಅಲ್ಲಿ ಕೆಲಸವ್ರು ಯಾರೋ ಕ್ಲೀನ್ ಮಾಡಲ್ಲ, ಇದು ಹಂಗೆ ಆಗ್ತಾರೆ ಅಂತ ಅಂದು, ಅದಕ್ಕೆ ನಾವು ಸ್ವಲ್ಪ ವೀಡಿಯೋ ಮಾಡಿ ಇದು ಮಾಡಿದ್ವು. ಕಂಪ್ಲೇಂಟ್ ಅಂತೂ ಏನು ಮಾಡಿಲ್ಲ, ಇದು ಕ್ಲೀನ್ ಮಾಡಿ ಅಂತಲೇ ನಾವು ಹೇಳಿದ್ದು. ಕೆಲಸ ಚೆನ್ನಾಗಿ ನಡೀತದೆ, ಸ್ಪೀಡಾಗೆ ನಡೀತದೆ, ಕೆಲಸ ಏನು ಸ್ಲೋ ಆಗಿಲ್ಲ, ಎಲ್ಲ ಚೆನ್ನಾಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇದಾಗಿದೆ ಅಷ್ಟೇ. ಹಾಂ, ಸಪ್ತಗಿರಿ ಗೌಡರು ಬಂದು ಇಲ್ಲಿನ ಸ್ಥಳೀಯರು ನೀವೇನಾದ್ರು ಕಂಪ್ಲೇಂಟ್ಸ್ ಕೊಟ್ಟಿದ್ರಾ? ಇಲ್ಲ ಕಂಪ್ಲೇಂಟ್ ಏನು ಮಾಡಿಲ್ಲ. ತರಬಹುದಾಗಿತ್ತಲ್ಲ ನೀವು? ಕಂಪ್ಲೇಂಟ್ ಏನು ಮಾಡಿರಲಿಲ್ಲ ನಾವು. ಇಲ್ಲಿ ಯಾರು ಕಂಪ್ಲೇಂಟ್ ಮಾಡಿರಲಿಲ್ಲ, ಕೆಲಸ ಚೆನ್ನಾಗೇ ನಡೀತಾ ಇದೆ, ಕೆಲಸದೇನು ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ವರ್ಕರ್ಸ್ಗಳು ನಾವು ಕೇಳಿದಾಗ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಅವ್ರು ಕಾಂಟ್ರಾಕ್ಟ್ ಅವ್ರು ಇರಲಿಲ್ಲ ಅವತ್ತಿಲ್ಲಿ. ನಾವು ಅವ್ರು ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಿರೋರು ನಮಗೆ ಗೊತ್ತಾಗ್ತಿರ್ತು ಅವಾಗ ಹಿಂಗಾಗಿದೆ ಅಂತ. ತೊಂದರೆ ಆಗ್ತಾ ಇದೆ. ಇವಾಗ ನಿಮ್ಮ ಮೇಲೆ ಅವ್ರ ಮೇಲೆ ನೀವು ಆರೋಪ ಸರ್ ಇಲ್ಲಿ ಯಾರಿಂದನೂ ಪ್ರಾಬ್ಲಮ್ ಆಗಿರಲಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಮುಂದೆ ಆಗಿದೆ, ಹಿಂದೂ ಆಗಿದೆ, ಚೆನ್ನಾಗಿ ಆಗ್ತಾ ಇತ್ತು. ಇದು ಪ್ರಾಬ್ಲಮ್ ಆಗಿದ್ದು ಅಂದ್ರೆ ಅವರು ನಮಗೆ ಕ್ಲಾರಿಟಿ ಕೊಡ್ಬೋದಿತ್ತು. ಇದು ಕೆಲಸ ಫಸ್ಟ್ ಇದು ಮುಗಿಸ್ಕೊಂತೀವಿ, ಆಮೇಲೆ ಇದೆಲ್ಲ ತೆಗಿತೀವಿ ಅಂತ. ಅದು ನಮಗೆ ಕ್ಲಾರಿಟಿ ಕೊಡ್ಲಿಲ್ಲ ಅಷ್ಟೇನೆ. ನಮಗೆ ಇಷ್ಟೇ ಪ್ರಾಬ್ಲಮ್ ಆಗಿದ್ದು. ಇದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಚಾನ್ಸ್ ಇಲ್ಲ ಸರ್. ಇಲ್ಲಿ ಜನಸಾಮಾನ್ಯರು ನಾವಾಗ್ಲಿ ಯಾರಾಗ್ಲಿ ಕಂಪ್ಲೇಂಟ್ ಏನು ಇಶ್ಯೂಸ್ ಮಾಡಿರ್ಲಿಲ್ಲ. ಈಗಲೇ ನಮಗೆ ಗೊತ್ತಾಗ್ತಿರೋದು ಇದು ಕಂಪ್ಲೇಂಟ್ ಆಗಿದೆ ಅಂತ. ಆಯ್ತಾ?
ಇದು ಬೇಕು ಅಂತಲೇ ಅವ್ರವ್ರ ಇದಕ್ಕೆ ಇಲ್ಲಿ ನಮ್ಮನ್ನು ಬಲಿಪಶು ಮಾಡಿದ್ದಾರೆ ಸರ್. ಇಷ್ಟೇ ಆಗಿರೋದು. ಹಂಗಾರೆ ಕಾಮಗಾರಿ ಸ್ಪೀಡಲ್ಲಿ ನಡೀತಾ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಅವ್ರಗಳ ಪಾಡಿಗೆ ಅವ್ರು ಕೆಲಸ ಮಾಡ್ತಾವ್ರೆ. ಇದು ಒಂದೇ ಇಲ್ಲಿ ಮೋರಿದ ಒಂದು ಪ್ರಾಬ್ಲಮ್ ಬಂತು, ಅದು ಬಂದು ಎಲ್ಲೋ ಹೋಗಿ ಎಲ್ಲೋ ಮುಟ್ಟೈತೆ ವಿಷಯ ಅಷ್ಟೇ.